ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿಗೆ ಚೆಕ್ಮೇಟ್ ಇಟ್ರ ಚಿಕ್ಕಬಳ್ಳಾಪುರ ಸಂಸದ ಸುಧಾಕರ್ ಅಂತಕ್ಕಂಥ ಪ್ರಶ್ನೆ. ಜಿಲ್ಲಾಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಸಂಸದ ಸುಧಾಕರ್ ಅಸಮಾಧಾನ ವ್ಯಕ್ತಪಡಿಸಿದರು ವಿಜಯೇಂದ್ರ ವಿರುದ್ಧ. ಈಗ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರಗೆ ಚೆಕ್ಮೇಟ್ ಇಟ್ರ ಅಂತ ಯುದ್ಧ ಸಾರಿದ್ರು ಡಾಕ್ಟರ್ ಕೆ ಸುಧಾಕರ್. ಅವರಿಗೆ ಜಯ, ವಿಜಯೇಂದ್ರಗೆ ಹಿನ್ನಡೆಯಾಗಿದೆ. ಈ ಮೂಲಕ ಆಪರೇಷನ್ ಕರ್ನಾಟಕ ಬಿಜೆಪಿಯಲ್ಲಿ ಶುರುವಾಯ್ತಾ ಅಂತ. ಡೆಲ್ಲಿ ಎಲೆಕ್ಷನ್ ಬಳಿಕ ಬಿಜೆಪಿ ಹೈಕಮಾಂಡ್ಗೆ ಈಗ ಟಾರ್ಗೆಟ್ ಕರ್ನಾಟಕವಾಗಿದೆಯಾ? ಈ ನಡುವೆ ರಾಜ್ಯಾಧ್ಯಕ್ಷರ ವಿರುದ್ಧ ಯುದ್ಧ ಸಾರಿದ್ದ ಸುಧಾಕರ್ಗೆ ಜಯವಾಗಿದೆ. ಜಿಲ್ಲಾಧ್ಯಕ್ಷರ ಆಯ್ಕೆಗೆ ತಡೆ ತರುವಲ್ಲಿ ಸಕ್ಸಸ್ ಆಗಿದ್ದಾರೆ ಸಂಸದ ಸುಧಾಕರ್. ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿದರು. ಬಹಿರಂಗವಾಗಿ ಹೇಳಿದರು, ಇನ್ನು ನನ್ನ ತಾಳ್ಮೆ ಮುಗಿತು, ಇನ್ನೇನಿದ್ರು ಯುದ್ಧ ಅಂತ ಹೇಳಿದರು. ಸೊ ಹಾಗಾಗಿ ಇವಾಗ ಜಿಲ್ಲಾಧ್ಯಕ್ಷರ ಆಯ್ಕೆಗೆ ತಡೆಯನ್ನು ತಂದಿದ್ದಾರೆ. ಕಳೆದ ವಾರ ಬಹಿರಂಗವಾಗಿ ಮಾತನಾಡಿ JP ನಡ್ಡಾಗೂ ದೂರನ್ನು ಕೊಟ್ಟಿದ್ದರು ಸುಧಾಕರ್ ಅವರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜೇಂದ್ರ ವಿರುದ್ಧನೇ ಡೈರೆಕ್ಟಾಗಿ ಅವರು ಆರೋಪ ಹೊರಿಸಿದರು. ಇದರ ಜೊತೆಗೆ BL ಸಂತೋಷ್ ಅವರ ಮೂಲಕವೂ ಒತ್ತಡವನ್ನು ತಂದಿದ್ದರು ಸುಧಾಕರ್ ಅವರು. ಇಲ್ಲ, ಜಿಲ್ಲಾಧ್ಯಕ್ಷರ ಬದಲಾವಣೆ ಆಗಲೇಬೇಕು ಅಂತ. ಅಂತಿಮವಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ನೇಮಕಕ್ಕೆ ನಿನ್ನೆಯೇ ಹೈಕಮಾಂಡ್ನಿಂದ ತಡೆ ಸಿಕ್ಕಿದೆ. ಈ ಬೆಳವಣಿಗೆಯಿಂದ ರಾಜ್ಯಾಧ್ಯಕ್ಷ ವಿಜೇಂದ್ರಗೆ ಸಿಹಿ ಕಹಿ ಮಿಶ್ರ ಫಲ ಸಿಗ್ತಾ ಅಂತ. BJP ಹೈಕಮಾಂಡ್ನಿಂದ ಈಗ ಸ್ಟೇಜ್ ಬೈ ಸ್ಟೇಜ್ ಆಪರೇಷನ್ ಶುರುವಾಯ್ತಾ ಅಂದರೆ ಒಂದಂತೂ ಹೇಳ್ಬೋದು, ಯಾರಿಗೆ ಜಯ ಸಿಗ್ತೋ ಯಾರಿಗೆ ಸೋಲಾಯ್ತೋ ಗೊತ್ತಿಲ್ಲ. BJP ಅವರು ಅಂದರೆ ಹೈಕಮಾಂಡ್ ಕರ್ನಾಟಕದ ಮೇಲೆ ಈಗ ಒಂದು ಸ್ವಲ್ಪ ಅವರು ದೃಷ್ಟಿ ನೆಟ್ಟಿದ್ದಾರೆ ಅಂತ ಆಯಿತು.